ಏನಂತ ಹೇಳಿದ್ರೆ ಒಂದು ಸ್ಪ್ಲೆಂಡರ್ ಗಾಡಿ ಬಂದಿತ್ತು BS6 ಇದು. ಈ ಗಾಡಿ ಸ್ಟಾರ್ಟಿಂಗ್ ಟ್ರಬಲ್ ಅಂದರೆ ಸ್ಟಾರ್ಟ್ ಆಗ್ತಾ ಇಲ್ಲ. ಇಗ್ನಿಷನ್ ಆನ್ ಮಾಡಿದರೆ ಕರೆಂಟ್ ಬರ್ತಾ ಇಲ್ಲ. ನೋಡ್ಬೋದು ನೀವು ನೋಡಿರಿ, ನ್ಯೂಟ್ರಲ್ ಲೈಟ್ ಇಲ್ಲ, ಚೆಕ್ ಲೈಟ್ ಇಲ್ಲ, ಯಾವುದೇ ರೀತಿ ಹಾರ್ನ್ ಇಲ್ಲ. ಪ್ರಾಬ್ಲಮ್ ಆಗೈತೆ ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಗೆಲ್ಲ ಚೆಕ್ ಮಾಡಬೇಕು. ಒಂದು BS6 ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದರೆ ಏನೆಲ್ಲ ಪ್ರಾಬ್ಲಮ್ಗಳಿರ್ತಾವೆ ಅದನ್ನ ನೀಟಾಗಿ ಚೆಕ್ ಮಾಡೋಣ, ಆಯಿತಾ. ಮತ್ತು ಸೈಡ್ ಕವರ್ ತೆಗೆದು ನೋಡೋಣ. ಏನಂತ ಹೇಳಿದ್ರೆ ಫ್ಯೂಸ್ ಚೆಕ್ ಮಾಡೋಣ ಫಸ್ಟ್ ಸ್ಟೆಪ್. ಏನಂದ್ರೆ ಈ ಫ್ಯೂಸು ಚೆನ್ನಾಗೈತೆ, ಈ ಫ್ಯೂಸ್ ಕೂಡ ಚೆನ್ನಾಗೈತೆ. ನೆಕ್ಸ್ಟ್ ಇದೊಂದು ಎಕ್ಸ್ಟ್ರಾ ಫ್ಯೂಸ್ ಐತಲ್ಲ, ಇದು ಟ್ಯಾಂಕ್ ಒಳಗಿರೋ ಮಷೀನ್ಗೆ ಸಂಬಂಧಪಟ್ಟಿದ್ದು. ಮೇನ್ ಲೈನ್ ಇದು ಕೂಡ ಚೆನ್ನಾಗೈತೆ. ಓಕೆ, ಬ್ಯಾಟ್ರಿ ಒಂದು ಚೆಕ್ ಮಾಡೋಣ. ಬ್ಯಾಟ್ರಿ ಟೋಟಲಿ ಡೆಡ್, ಆಯಿತಾ. 0 ಇದು ಬ್ಯಾಟ್ರಿ ಫಾಲ್ಟ್ ಇರ್ಬೋದು ಅನಿಸುತ್ತೆ, ಯಾಕಂತ ಇದು ಬ್ಯಾಟ್ರಿ ಡೆಡ್ ಐತಿದೆ. ಬ್ಯಾಟ್ರಿ ಹಾಕಿ ನೋಡೋಣ. ಅಥವಾ ಒಂದು ಬ್ಯಾಟ್ರಿ ತಗೋ. ಇಲ್ಲ 0 ಐತೆ ನೋಡ, ಟೋಟಲ್ 0, ಆಯಿತಾ. ನೋಡ ಏನೂ ತೋರಿಸ್ತಾ ಇಲ್ಲ. ಹೌದಾ, ಬ್ಯಾಟ್ರಿ ಡೆಡ್ ಐತಿದೆ. ಬ್ಯಾಟ್ರಿ ಹಾಕೊಂಡು ಫಸ್ಟ್ ಬ್ಯಾಟ್ರಿ ಫಿಟ್ಟಿಂಗ್ ಮಾಡಿದ ನಂತರ ನೋಡೋಣ ಏನೈತೆ ಅಂದ್ರೆ. ಯಾಕಂದರೆ ಈ BS6 ಗಾಡಿಗೆ ಇಂಪಾರ್ಟೆಂಟ್ ಏನಂದ್ರೆ ಬ್ಯಾಟ್ರಿ ಪರ್ಫೆಕ್ಟ್ ಇರಬೇಕು. ಹಿಂಗೆ ಫಾಲ್ಟ್ ಬರ್ತಾವೆ. ಮತ್ತು ಬ್ಯಾಟ್ರಿ ಇಷ್ಟು ಬೇಗನೆ ಡೆಡ್ ಆಗೋಕ್ಕೆ ಚಾನ್ಸ್ ಇರೋಂಗಿಲ್ಲ. ಸ್ವಲ್ಪನಾದರೂ ಚಾರ್ಜ್ ಇರಬೇಕಾಗಿತ್ತು. ಇಷ್ಟು ಎಲ್ಲ ಡೆಡ್ ಆಗೈತೆ ಅಂದ್ರೆ ಸೆಲ್ಫ್ ರಿಲೇ ಏನಾದರೂ ಡೈರೆಕ್ಟ್ ಆಗೈತೋ ಏನೋ ಗೊತ್ತಿಲ್ಲ, ನೋಡೋಣ. ಸೆಲ್ಫ್ ರಿಲೇ ಡೈರೆಕ್ಟ್ ಆದರೆ ಬ್ಯಾಟ್ರಿ ಪೂರಾ 0 ಮಾಡ್ತೈತೆ. ನ್ಯೂಟ್ರಲ್ ಐತೆ. ಎಂಜಿನ್ ಸ್ಟಾರ್ಟ್, ಕೀ ಆಫ್ ಮಾಡಿ. ಹೌದಾ, ಡೈರೆಕ್ಟ್ ಐತೆ. ಆ ಬ್ಯಾಟ್ರಿ ಪೂರ 0 ಮಾಡಿದ್ದ ಈ ರಿಲೇ, ಸ್ಟಾರ್ಟರ್ ರಿಲೇ ಫಾಲ್ಟ್. ಏನು ಪ್ರಾಬ್ಲಮ್ ಆಗಿರ್ಬೋದು ಅಂತ ಹೇಳಿದ್ರೆ ಇದು ರಿಲೇ ಡೈರೆಕ್ಟ್ ಆಗೈತಿ. ಡೈರೆಕ್ಟ್ ಆಯ್ತು ಅಂತ ಹೇಳಿದ್ರೆ ಕಂಟಿನ್ಯೂ ಸ್ವಲ್ಪ ಈ ರೀತಿ ಕೀ ಆಫ್ ಮಾಡಿದ್ರು, ಹೌದಾ, ನಾವು ಕೀ ಆಫ್ ಮಾಡಿದರೂ ಕೂಡ ಇಂಜಿನ್ ಆಫ್ ಆಗೋದಿಲ್ಲ. ಕಂಟಿನ್ಯೂ ಸೆಲ್ಫ್ ಸ್ಟಾರ್ಟರ್ನೇ ಇರ್ತದೆ. ಇದು ಫಾಲ್ಟ್. ಈ ರೀತಿ ಇದ್ದಾಗ ಏನಾಗ್ತದೆ, ಬ್ಯಾಟ್ರಿನ 0 ಮಾಡ್ತದೆ, ಸ್ಟಾರ್ಟರ್ ಕೂಡ ಹಾಳಾಗ್ತದೆ. ಒಂದು ಬ್ಯಾಟ್ರಿ ಕನೆಕ್ಷನ್ ತಪ್ಪಿಸ್ಬೇಕು ಆ ಸಂದರ್ಭದೊಳಗೆ. ಹಾಗೇನಾದರೂ ನಿಮ್ಮ ವೆಹಿಕಲ್ ಈ ರಿಲೇ ಡೈರೆಕ್ಟ್ ಆಯ್ತು ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ನಾವು ಸೈಡ್ ಕವರ್ ತೆಗೆದು ಈ ಬ್ಯಾಟ್ರಿ ಕಲೆಕ್ಷನ್ ತಪ್ಪಿಸಿದ್ರೆ ಬ್ಯಾಟ್ರಿನೂ ಉಳಿತದೆ, ನಿಮ್ಮದು ಸೆಲ್ಫ್ ಸ್ಟಾರ್ಟ್ ಕೂಡ ಪ್ರಾಬ್ಲಮ್ ಬರೋದಿಲ್ಲ. ಬ್ರಷ್ ಕಿಟ್ ಎಲ್ಲ ಹಾಳಾಗ್ತಾವೆ, ಫರ್ನಿಚರ್ ಹಾಳಾಗ್ತದೆ, ಅಥವಾ ವೈರಿಂಗ್ ಎಲ್ಲ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರ್ತಾವೆ. ಫಾಲ್ಟ್ ಏನಂತ ಹೇಳಿದ್ರೆ ರಿಲೇ ಫಾಲ್ಟ್. ಈಗೇನು ಮಾಡೋಣ, ಬ್ಯಾಟ್ರಿ ಕಲೆಕ್ಷನ್ ಕೊಡೋದು ಬೇಡ, ರಿಲೇ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡೋಣ, ಆಯಿತಾ. ಫಸ್ಟು ಇವು ರಿಲೇ ಪ್ರಾಬ್ಲಮ್ ಬರ್ತಿರ್ತಾವೆ. ನೋಡೋಣ ಈಗ ಬ್ಯಾಟ್ರಿ ಕನೆಕ್ಷನ್ ಕೊಡೋಣ. ಇಲ್ಲ, ಹೌದಾ. ಓಕೆ ಆಯ್ತು. ಈಗ ಫಾಲ್ಟ್ ಯಾವುದು, ರಿಲೇ ಫಾಲ್ಟ್. ನೋಡ್ರಿ, ಈಗ ಕೀ ಆನ್ ಮಾಡ್ತೀನಿ, ಹಾರ್ನ್ ಎಲ್ಲ ಸ್ಟಾರ್ಟ್ ಐತಿ, ಬ್ಯಾಟ್ರಿ ಕನೆಕ್ಷನ್ ಕೊಟ್ಟೇನೆ ಹೊಸದು. ಒಂದು ರಿಲೇ ಹಾಕಿ ನೋಡೋಣ ಬೇರೆದು. ಈ ರಿಲೇ ಹಾಕಿದರೆ ಡೈರೆಕ್ಟ್ ಆಗೋದಿಲ್ಲ, ಹೌದಾ. ಫಿಟ್ಟಿಂಗ್ ಆಯ್ತು ರಿಲೇ. ಸೆಲ್ಫ್ ಎಂಜಿನ್ ಸ್ಟಾರ್ಟ್ ಆಯಿತು, ಓಕೆನಾ. ನೆಕ್ಸ್ಟ್ ಏನಂತ ಹೇಳಿದ್ರೆ ಕೀ ಆಫ್ ಮಾಡಿದೆ, ಆಫ್ ಆಯಿತು. ಸೆಲ್ಫ್ ಸ್ಟಾರ್ಟ್ ಡೈರೆಕ್ಟ್ ಇಲ್ಲ. ಈಗ ನಮ್ಮ ಹತ್ರ ಇರುವಂಥದ್ದು ಒಂದು ಶಾರ್ಟ್ ಆಗಿರೋ ರಿಲೇ ಫಿಟ್ ಮಾಡ್ತಾಯಿದ್ದೇನೆ ನಾನು, ನೋಡ್ಬೋದು ನೀವು. ಕೀ ಆನ್ ಐತೆ, ಸೌಂಡ್ ನೋಡ್ತಾ ಇದ್ರಲ್ಲ, ಸೌಂಡ್ ಬರ್ತಾಯಿದೆ, ಆದರೆ ಕನೆಕ್ಟ್ ಆಗ್ತಾಯಿಲ್ಲ. ಇದ್ರೊಳಗಡೆ ಒಂದು ಪಾಯಿಂಟ್ ಇರುತ್ತೆ, ಈ ರೀತಿ ಟಚ್ ಆಗೋದು ಬಿಡೋದು, ಟಚ್ ಆಗೋದು ಬಿಡೋದು ಮಾಡ್ತಾ ಇರುತ್ತೆ. ಅಂದರೆ ಈ 2 ವೈರ್ನ ಮೇನ್ ವೈರ್ ಕನೆಕ್ಷನ್ ಮಾಡುವಂಥದ್ದು. ಏನು ಫಾಲ್ಟ್ ಆಗಿದೆ ನೋಡೋಣ ನಾನು ಹುಚ್ಚು, ನಿಮ್ಗೆ ತೋರಿಸ್ಲಿಕ್ಕೆ. ಒಂದು ರಿಲೇ ಕನೆಕ್ಷನ್ ಮಾಡ್ತೇನೆ, ಇಲ್ಲಿ ನೋಡ್ಬೋದು ನೀವು. ಈ ರೀತಿ ಏನಂತ ಹೇಳಿದ್ರೆ ಇದು ಕನೆಕ್ಟ್ ಆಗ್ತಾಯಿಲ್ಲ. ಕನೆಕ್ಟ್ ಆದ್ರೆ ಈಗ ನಾವು ಸೆಲ್ಫ್ ಸ್ಟಾರ್ಟ್ ಡೈರೆಕ್ಟ್ ಆಯ್ತು ಅಂತ ಹೇಳಿದ್ರೆ ಇದು ಹಿಂಗೆ ಕನೆಕ್ಟ್ ಆಗಿದ್ದೇ ಇರುತ್ತೆ ಡೈರೆಕ್ಟಾಗಿ.
ಕನೆಕ್ಷನ್ ಆಗ್ತಾಯಿಲ್ಲ. ಡೈರೆಕ್ಟ್ ಮಾಡಿದರೆ ಸ್ಟಾರ್ಟ್ ಆಗ್ತದೆ. ನೋಡ್ಬೋದು ನೀವು, ಈಗ ಒಂದು ಹೊಸ ಬ್ಯಾಟ್ರಿ ಹಾಕಿದ್ದೀವಿ ನಾವು, ವೋಲ್ಟ್ ಎಷ್ಟು ತೋರಿಸ್ತೈತೆ ಅಂತೇಳಿ ಅಂತ. 12 ವೋಲ್ಟ್ ಮೇಲ್ಗಡೆ ತೋರಿಸ್ಬೇಕು. ಓಕೆನಾ. ನೆಕ್ಸ್ಟ್ ಏನಂತ ಹೇಳಿದ್ರೆ, ಇದು ಶಾರ್ಟ್ ಆಗಿರೋ ಬ್ಯಾಟ್ರಿ. ಎಷ್ಟೈತಿ? 72. ಓನ್ಲಿ 72 ಅಂದರೆ ಡೆಡ್ ಐತಿ ಇದು ಬ್ಯಾಟ್ರಿ. BS6ಗೆ ಈ ರಿಲೇ ಯಾಕೆ ಜಾಸ್ತಿ ಅಂಟುಕೊಳ್ತಾವೆ ಅಂತ ಹೇಳಿದ್ರೆ, ಬ್ಯಾಟ್ರಿ ಏನಾದರೂ ವೀಕ್ ಆದರೆ ಡೈರೆಕ್ಟ್ ಸೆಲ್ಫ್ ಹೊಡಿತಾರಲ್ಲ ಕಸ್ಟಮರ್, ಅವಾಗ ಏನಾಗ್ತಾವೆ ಅಂತ ಹೇಳಿದ್ರೆ ಇದು ಅಂಟ್ಕೊಂಡ್ಬಿಡ್ತಾವೆ. ಯಾಕಂದ್ರೆ ಪವರ್ಫುಲ್ ಕರೆಂಟ್ ಬರೋಂಗಿಲ್ಲ 12 ವೋಲ್ಟ್. ಹೀಗಾಗಿ ನಾವೇನು ಮಾಡ್ತಾಯಿದ್ವಿ, ಒಂದು ರಿಲೇ ಬ್ಯಾಟ್ರಿ ಎರಡು ಹೊಸದು ಹಾಕ್ತಾಯಿದ್ವಿ. ಇದರಿಂದ ಇಷ್ಟೇ ಫಾಲ್ಟ್ ಇರೋದು ಇದ್ರೊಳಗೆ, ಬೇರೆ ಏನು ಫಾಲ್ಟ್ ಇಲ್ಲ. ವೈರಿಂಗ್ ಎಲ್ಲ ಓಕೆ ಇದೆ, ಇಗ್ನಿಷನ್ ಓಕೆ ಐತಿ. ರಿಲೇ ಫಾಲ್ಟ್ ಆಗಿರೋದ್ರಿಂದ ಬ್ಯಾಟ್ರಿ ಶಾರ್ಟ್ ಆಗಿದೆ. ಬ್ಯಾಟ್ರಿ ಯಾಕೆ ಶಾರ್ಟ್ ಆಯ್ತು ಅಂತ ಹೇಳಿದ್ರೆ, ಇದು ವೋಲ್ಟೇಜ್ ಏನಾದರೂ ಕಡಿಮೆ ಇರ್ಬೋದು ಮೇ ಬಿ ಇದು. ಆಮೇಲೆ ಡೈರೆಕ್ಟ್ ಆಗೋದ್ರಿಂದ ಇದು ಟೋಟಲಿ ಬ್ಯಾಟ್ರಿ ಶಾರ್ಟ್ ಆಗೈತಿ. ಓಕೆನಾ. ಒಂದು ವೇಳೆ ಇದು ರೆಕ್ಟಿಫೈರ್ ಏನಾದರೂ ಫಾಲ್ಟ್ ಇದ್ರೆ, ರೆಕ್ಟಿಫೈರ್ ಬ್ಯಾಟ್ರಿ ಚಾರ್ಜ್ ಮಾಡ್ತಾ ಇದೆಯೋ ಇಲ್ಲೋ ಅಂತೇಳಿ ಹೆಂಗೆ ಕಂಡಿಡೀನಿ ಅಂತ ಹೇಳಿದ್ರೆ, ಹೊಸ ಬ್ಯಾಟ್ರಿ ಹಾಕಿದ್ದೀವಿ, ರಿಲೇನೂ ಹಾಕಿದ್ದೀವಿ. ಎಂಜಿನ್ ಸ್ಟಾರ್ಟ್ ಮಾಡಿ, ಓಕೆನಾ, ಈ ಬ್ಯಾಟ್ರಿ ವೈರ್ ಡಿಸ್ಕನೆಕ್ಟ್ ಮಾಡಿಬಿಡೋದು. ಬ್ಯಾಟ್ರಿ ವೈರ್ ಡಿಸ್ಕನೆಕ್ಟ್ ಮಾಡಿದರೂ ಕೂಡ ಎಂಜಿನ್ ಸ್ಟಾರ್ಟ್ ಇರಬೇಕು. ಎಂಜಿನ್ ಸ್ಟಾರ್ಟ್ ಇತ್ತು ಅಂತ ಹೇಳಿದರೆ ಈ ರೆಕ್ಟಿಫೈರ್ ಬ್ಯಾಟ್ರಿ ಪವರ್ಫುಲ್ಲಾಗಿ ಚಾರ್ಜ್ ಮಾಡ್ತಾ ಇದೆ ಅಂತ ಅರ್ಥ. ರೆಕ್ಟಿಫೈರು ಓಕೆ ಇದೆ ಅಂತ ಅರ್ಥ. ಅಂದರೆ ಇದು 6 ಯೂನಿಟ್ ಕಾಯಿಲ್ ನೋಡಿ, ಎಂಜಿನ್ ಸ್ಟಾರ್ಟ್ನ ಇದೆ ಅಂದರೆ ಇದು 6 ಯೂನಿಟ್ ಓಕೆ ಐತಿ. ಬ್ಯಾಟ್ರಿ ಪ್ರಾಬ್ಲಮ್ ಇತ್ತು, ರಿಲೇ ಪ್ರಾಬ್ಲಮ್ ಇತ್ತು. ಇದು ನಾವು ತಿಳ್ಕೊಳ್ಳುವಂಥದ್ದು ಈ BS6 ಗಾಡಿ ಒಳಗೆ. ನಿಮ್ಗೊಂದು ಮಾಹಿತಿ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ರೀತಿ ವಿಡಿಯೋ ಮಾಡಿದ್ದೀವಿ. ರೆಕ್ಟಿಫೈರ್ ಓಕೆ ಇದೆ. ಒಂದು ವೇಳೆ ಈ ರೆಕ್ಟಿಫೈರ್ ಶಾರ್ಟ್ ಇದ್ದರೆ, ಈ ಬ್ಯಾಟ್ರಿ ಕನೆಕ್ಷನ್ ತೆಗೆದ್ರೆ ಎಂಜಿನ್ ಸ್ಟಾರ್ಟ್ ಇರಬಾರ್ದು, ವೆಹಿಕಲ್ ಆಫ್ ಆಗಬೇಕು. ನೋಡಿರಿ, ವೆಹಿಕಲ್ ಸ್ಟಾರ್ಟ್ ಐತಿ. ಓಕೆನಾ. ರೆಕ್ಟಿಫೈರ್ ಓಕೆ, ಎಲ್ಲ ಓಕೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಷಯ ಇಷ್ಟ. ಏನಂತ ಹೇಳಿದ್ರೆ, ಒಂದು BS6 ಎಂಜಿನ್ ಸ್ಟಾರ್ಟ್ ಆಗಿಲ್ಲ ಅಂದರೆ ಏನೇ ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡೋದು ಒಂದು ಇಂಪಾರ್ಟೆಂಟ್ ಕೆಲಸ. ಒಂದು ವೇಳೆ ನಾವು ಬ್ಯಾಟ್ರಿ ಚೆಕ್ ಮಾಡಿಲ್ಲ ಅಥವಾ ಫ್ಯೂಸ್ ಚೆಕ್ ಮಾಡಿ ಆದ ನಂತರ ಡೈರೆಕ್ಟ್ ವೈರಿಂಗನ್ನು ಡ್ಯಾಮೇಜ್ ಮಾಡುವಂಥದ್ದು ಈ ರೀತಿ ಏನೂ ಬೇಕಾಗಿಲ್ಲ. ಒಂದು ಸ್ಟೆಪ್ ಬೈ ಸ್ಟೆಪ್ ಏನು ಚೆಕ್ ಮಾಡ್ಬೋದು, ಏನೆಲ್ಲ ಪ್ರಾಬ್ಲಮ್ ಇರ್ತಾವೆ, ಹೆಂಗೆ ಯಾಕಾಗಿ ಪ್ರಾಬ್ಲಮ್ ಆಯಿತು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್. ನಮಸ್ಕಾರ ಎಲ್ರಿಗೂ.